ದರ್ಶನ್ ಪಟ್ಟಾಲಂನಲ್ಲಿ ಬುದ್ಧಿ ಹೇಳುವವರು ಇರಲಿಲ್ಲ. ತಂದೆ ತೂಗುದೀಪ ಶ್ರೀನಿವಾಸ್ ಇದ್ದಿದ್ದರೆ ದರ್ಶನ್ ದಾರಿ ತಪ್ತಿರ್ಲಿಲ್ಲ. ಹಾಲು ಮಾರಿ ಲೈಟ್ ಹೊತ್ತು ಬೆಳೆದ ನಟನಿಗೆ ಇದು ಬೇಕಿರ್ಲಿಲ್ಲ. ಸುದೀಪ್ ಜೊತೆಗಿದ್ದಾಗ ದರ್ಶನ್ ಚೆನ್ನಾಗಿದ್ರು. ಆದ್ರೀಗ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಬೇಸರ. ಸುದೀಪ್ ಮತ್ತು ದರ್ಶನ್ ಸ್ನೇಹ ತುಂಬಾ ಚೆನ್ನಾಗಿತ್ತು. ಈಗ ಅವರು ಈಚೆ ಬರೋ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ದರ್ಶನ್ ಏನ್ ಕಮ್ಮಿ ಕಷ್ಟಪಟ್ಟಿದ್ದಾರಾ ಎಂದು ನಟ ದರ್ಶನ್ ಪಟ್ಟ ಕಷ್ಟ ಮತ್ತು ಸುತ್ತಮುತ್ತಲಿನ ಗ್ಯಾಂಗ್ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್. ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಅಭಿಮಾನಿಗಳ ಡಿ ಬಾಸ್ ನಟ ದರ್ಶನ್ ಇಂದು ಸಂಕಷ್ಟದ ಸುಳಿಯಲಿದ್ದಾರೆ. ಈ ನಡುವೆ ದರ್ಶನ್ ಸುತ್ತಲಿರುವ ಜನರ ಬಗ್ಗೆ ಗೆಳೆಯರ ಬಳಗದಲ್ಲಿ ತಪ್ಪು ಒಪ್ಪುಗಳನ್ನ ತಿಳಿ ಹೇಳುವವರು ಯಾರೂ ಇರಲಿಲ್ಲ ಎಂದು ಕಿಲ್ಲರ್ ವೆಂಕಟೇಶ್ ಹೇಳಿಕೊಂಡಿದ್ದಾರೆ. ಕಿಲ್ಲರ್ ವೆಂಕಟೇಶ್ ಅವರು ಒಂದಲ್ಲ ಎರಡಲ್ಲ ಸುಮಾರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು. ಸದ್ಯ ಆರೋಗ್ಯ ಸಮಸ್ಯೆಯಿಂದಾಗಿ ಯಾವುದೇ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ. ಆದರೆ ಮತ್ತೆ ಕಮ್ ಬ್ಯಾಕ್ ಮಾಡ್ತೇನೆ ಅನ್ನೋ ಭರವಸೆ ಅವರಲ್ಲಿದೆ. ಒಂದು ಟೈಮ್ನಲ್ಲಿ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹ ಸ್ಯಾಂಡಲ್ವುಡ್ನಲ್ಲಿ ಮಾದರಿಯಾಗಿತ್ತು. ಇಂದಿಗೂ ಇವರಿಬ್ಬರು ಮತ್ತೆ ಒಂದಾಗಲಿ ಅನ್ನೋದು ಹಲವು ಅಭಿಮಾನಿಗಳ ಪ್ರಾರ್ಥನೆ. ಈ ಬಗ್ಗೆ ಮಾತನಾಡುತ್ತಾ ಸುದೀಪ್ ಜೊತೆ ಇರಬೇಕಾದ್ರೆ ಚೆನ್ನಾಗಿದ್ರು ಅಂತ ನನಗೆ ಅನಿಸುತ್ತೆ ಅನ್ನೋ ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೂಡು ಅವರ ಮಾತಿಗೆ ಹೌದು, ಸುದೀಪ್ ಮತ್ತು ದರ್ಶನ್ ಸ್ನೇಹ ತುಂಬಾ ಚೆನ್ನಾಗಿತ್ತು. ಈಗ ಅವರು ಈಚೆ ಬರೋ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ದರ್ಶನ್ ಏನ್ ಕಮ್ಮಿ ಕಷ್ಟಪಟ್ಟಿದ್ದಾರಾ? ಹಾಲು ಮಾರುತ್ತಾ ಲೈಟ್ ಹೊತ್ತು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಸೂಪರ್ ಸ್ಟಾರ್ ಆಗೋದು ಅಂತಂದರೆ ಏನು ತಮಾಷೆನಾ ಎಂದಿದ್ದಾರೆ ಕಿಲ್ಲರ್ ವೆಂಕಟೇಶ್. ದರ್ಶನ್ ಕಲಾವಿದರಿಗೆ ಅಷ್ಟೇ ಗೌರವ ಕೊಡ್ತಾರೆ, ಆದರೆ ಅವರು ಲಾಕ್ ಆಗಿಬಿಟ್ಟರು. ಇದು ಬೇಕಾಗಿರ್ಲಿಲ್ಲ ಅನಿಸಿತು ನನಗೂ. ದರ್ಶನ್ ತಪ್ಪು ಮಾಡಿಬಿಟ್ಟರು ಅನಿಸುತ್ತೆ. ಅದೊಂದು 2 ವರ್ಷ ಅವರಿಗೆ ಬ್ಯಾಡ್ ಟೈಮ್ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟಿದ್ದರೆ ಆಗ್ತಿತ್ತು. ಯಾಕೆಂದರೆ ಇವರು ಹೀರೋ ಆಗುವಷ್ಟೊತ್ತಿಗೆ ಅವರ ತಂದೆ ಇರಲಿಲ್ಲ. ಇದ್ದಿದ್ದರೆ ಬಹುಶಃ ಬುದ್ಧಿವಾದ ಹೇಳ್ತಿದ್ರು. ಬೇರೆಯವರ ಮಾತು ಕೇಳೋ ಪರಿಸ್ಥಿತಿ ಅವರಿಗೂ ಬರ್ತಾ ಇರಲಿಲ್ಲ. ಹಾಗಾಗಿ ದರ್ಶನ್ ಹಾದಿ ತಪ್ಪಿಬಿಟ್ರು ಎಂದರು ಕಿಲ್ಲರ್ ವೆಂಕಟೇಶ್. ದರ್ಶನ್ ಅವರ ಪಟ್ಟಾಲಂನಲ್ಲಿ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ. ಎಲ್ಲರೂ ಹೊಡಿಮಗ ಕಡಿಮಗ. ಯಾರಾದರೂ 1-4 ಜನ ಬುದ್ಧಿ ಹೇಳೋರು ಸಿಕ್ಕಿ ಹಾಕಿಕೊಂಡಿದ್ದರೆ ಅವರಿಗೆ ಹೊಡೆದಿದ್ದರೂ ಚಿಂತೆ ಇರಲಿಲ್ಲ. ದರ್ಶನ್ ಅವರನ್ನ ಸರಿದಾರಿಗೆ ತರುತ್ತಿದ್ದರು. ಆದರೆ ಅಲ್ಲಿ ಬಿದ್ದಿರೋರು ಈಚೆ ಬರಲ್ಲ, ಅಲ್ಲಿ ಬಿದ್ದೋರು ಈಚೆ ಬರಲ್ಲ. ಹೌದು, ಅಲ್ಲಿ ಲಾಕ್ ಆದವರು ಯಾವುದೇ ಕಾರಣಕ್ಕೂ ಈಚೆ ಬರಲ್ಲ ಎಂದರು ಕಿಲ್ಲರ್ ವೆಂಕಟೇಶ್.